ರಿಪೋರ್ಟ್ ಸುದ್ದಿವಾಹಿನಿಯ ಇನ್ವೆಸ್ಟಿಗೇಟಿವ್ ಟೀಮ್ ಮುಖ್ಯಸ್ಥ ಮಾಗಡಿ ಮಂಜು ಅವರ ನೇತೃತ್ವದಲ್ಲಿ ಬಯಲಾಗುತ್ತಿದೆ ಬೆಂಗಳೂರಿನ ಭಯಂಕರ ಜಾಲ. ನಿಂಗರಾಜ ಅಲ್ಲ, ಈತ ಉಸಿರು ಭವಿಷ್ಯವನ್ನ ನುಂಗೋ ರಾಜ. ಬೆಂಗಳೂರಲ್ಲಿ ಭೂಮಾಲೀಕನಿಗೆ ಪ್ಲಾಸ್ಟಿಕ್ ಭೂಭರ್ತಿ ಸಂಕಷ್ಟ, 5 ಲಕ್ಷ ರೂಪಾಯಿ ದಂಡ, 5 ವರ್ಷ ಜೈಲು ಶಿಕ್ಷೆಯ ಭೀತಿ. ಒಂದು ಕಾಲದಲ್ಲಿ ಉದ್ಯಾನ ನಗರಿಯಂತ ಜಗತ್ತಿಗೆ ಪರಿಚಯವಾಗಿತ್ತು ಬೆಂಗಳೂರು. ಶುದ್ಧ ಗಾಳಿ, ತಂಪಾದ ವಾತಾವರಣ, ಹಸಿರಿನಿಂದ ಕಂಗೊಳಿಸುತ್ತಿತ್ತು ನಮ್ಮ ಹೆಮ್ಮೆಯ ರಾಜಧಾನಿ. ಆದರೆ ಇಂದು ಕಾಂಕ್ರೀಟ್ ಕಾಡಿನ ನಡುವೆ ನಮ್ಮದೇ ನಿರ್ಲಕ್ಷ್ಯದಿಂದ ಸೃಷ್ಟಿಯಾದ ಒಂದು ಅಗೋಚರ ಶತ್ರು ನಮ್ಮನ್ನ ಆವರಿಸುತ್ತಿದೆ. ಆ ಶತ್ರುವಿನ ಹೆಸರು ಪ್ಲಾಸ್ಟಿಕ್. ಕೈಗೆ ಹಗುರ, ಬಳಸಲು ಸುಲಭ ಎನಿಸುವ ಈ ಪ್ಲಾಸ್ಟಿಕ್ ನಮ್ಮ ಭೂಮಿಯ ಕುತ್ತಿಗೆಯನ್ನ ಹೇಗೆ ಬೆಗೆಯುತ್ತಿದೆ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಹೇಗೆ ಕಸಿದುಕೊಳ್ಳುತ್ತಿದೆ, ಇದಕ್ಕೆ ಸಾಕ್ಷಿಯಾದವರಲ್ಲಿ ಅನೇಕರಲ್ಲಿ ಒಬ್ಬ. ಆತ ಯಾರು ಎಂಬುದರ ಕರಾಳ ಕಥೆಯಿದು. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಗೆ ಸೇರಿರುವ ಸರ್ವೆ ನಂಬರ್ 7, 8 ಮತ್ತು 9ರ ಫಲವತ್ತಾದ ಭೂಮಿಯು ಈಗ ಪ್ಲಾಸ್ಟಿಕ್ ತ್ಯಾಜ್ಯದ ಭೂಭರ್ತಿಯಾಗಿ ಮಾರ್ಪಟ್ಟಿದೆ. ಭೂಮಾಲೀಕ ನಿಂಗರಾಜು ತನ್ನ ಜಮೀನಿನಲ್ಲಿ ಅಕ್ರಮವಾಗಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಹೂತು ಹಾಕುವ ಮೂಲಕ ಪರಿಸರಕ್ಕೆ ಗಂಭೀರ ಹಾನಿಯನ್ನ ಉಂಟು ಮಾಡಿದ್ದಾನೆ. ಈ ಅಕ್ರಮ ಕೃತ್ಯದ ವಿರುದ್ಧ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕಿದೆ. ನಿಂಗರಾಜುವಿನ ಹಣದಾಸೆಯ ಕೃತ್ಯದಿಂದಾಗಿ ಮಣ್ಣು ಸಂಪೂರ್ಣವಾಗಿ ವಿಷಪೂರಿತವಾಗಿದ್ದು, ಆಳದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವು ಅಂತರ್ಜಲವನ್ನ ಕಲುಷಿತಗೊಳಿಸುವ ಭೀತಿ ಎದುರಾಗಿದೆ. ದಿ ಪ್ರೈಮ್ ನ್ಯೂಸ್ ತಂಡದಿಂದ ಈತನ ಪಾಪ ಜಗಜ್ಜಾಹೀರಾಗಿದೆ. ಪರಿಸರ ಮಾತೆಯ ಒಡಲೊಳಗೆ ಪ್ಲಾಸ್ಟಿಕ್ ತುಂಬಿ ಭವಿಷ್ಯಕ್ಕೆ ಕುತ್ತು ತಂದ ಈತನ ಪಾಪದ ಕೊಡ ತುಂಬಿ ಹೋಗಿದೆ. ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಸಾಧ್ಯವಿಲ್ಲ. ಈತ ಮಾಡಿರೋ ಕೆಲಸವೇನು? ಕಾನೂನು ಅಡಿಯಲ್ಲಿ ಈ ಭೂದ್ರೋಹಿಗೆ ಕಾದಿರುವ ಶಿಕ್ಷೆಗಳೇನು? ಈತನ ಕುತ್ತಿಗೆಗೆ ಕಾನೂನಿನ ಕುಣಿಕೆ ಬಿಗಿಯುವ ಅಧಿಕಾರಿಗಳು ಯಾರು ಅನ್ನೋದರ ಸಂಪೂರ್ಣ ಕಹಾನಿಯನ್ನ ನೋಡೋಣ ಬನ್ನಿ. ಈತ ಮಾಡುತ್ತಿರುವುದು ಸಣ್ಣ ತಪ್ಪಲ್ಲ, ಇದೊಂದು ಗಂಭೀರ ಅಪರಾಧಗಳ ಸರಮಾಲೆ. ಈತ ಉಲ್ಲಂಘಿಸುತ್ತಿರುವ ಪ್ರಮುಖ ಕಾನೂನುಗಳು ಹೇಗಿದೆ ನೋಡಿ. ಪರಿಸರ ಸಂರಕ್ಷಣೆ ಕಾಯ್ದೆ 1986. ಈ ಕಾಯ್ದೆಯ ಸೆಕ್ಷನ್ 15ರ ಪ್ರಕಾರ ಪರಿಸರಕ್ಕೆ ಹಾನಿ ಮಾಡುವವರಿಗೆ ಕಠಿಣ ಶಿಕ್ಷೆ ಕಾದಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016. ಈ ನಿಯಮದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕೇ ಹೊರತು ಭೂಮಿಯಲ್ಲಿ ಹೂತು ಹಾಕುವಂತಿಲ್ಲ. ಕರ್ನಾಟಕ ಪ್ಲಾಸ್ಟಿಕ್ ನಿಷೇಧ ಅಧಿಸೂಚನೆ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸೋದು ಮತ್ತು ಅದನ್ನ ಅಕ್ರಮವಾಗಿ ವಿಲೇವಾರಿ ಮಾಡೋದು 2 ಅಪರಾಧವಾಗಿದೆ. ಶಿಕ್ಷೆಯ ಚಕ್ರವ್ಯೂಹ ಏನು ಕಾದಿದೆ ಈ ಭೂದ್ರೋಹಿಗೆ? ಈತನಿಗೆ ಕಾನೂನು ನೀಡುವ ಶಿಕ್ಷೆಗಳು ಒಂದೆರಡಲ್ಲ. ಈತ ಅನುಭವಿಸಲೇಬೇಕಾದ ಪರಿಣಾಮಗಳು, ಶಿಕ್ಷೆಗಳು ಇಲ್ಲಿವೆ ನೋಡಿ. ತಕ್ಷಣದ ದಂಡ. ಪುರಸಭೆ ಅಥವಾ ಪಂಚಾಯಿತಿ ಆರೋಗ್ಯ ನಿರೀಕ್ಷಕರು ಸ್ಥಳಕ್ಕೆ ಬಂದು ಕರ್ನಾಟಕ ಮುನಿಸಿಪಲ್ ಕಾಯ್ದೆಯ ಅಡಿಯಲ್ಲಿ 5,000ದಿಂದ 25,000 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಬಹುದು. ಕ್ರಿಮಿನಲ್ ಮೊಕದ್ದಮೆ ಮತ್ತು ಜೈಲು ಶಿಕ್ಷೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಕಾಯ್ದೆಯ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡುತ್ತೆ. ಅಪರಾಧ ಸಾಬೀತಾದ್ರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲು ನ್ಯಾಯಾಲಯಕ್ಕೆ ಅಧಿಕಾರವಿದೆ. ಲಕ್ಷ ರೂಪಾಯಿ ಪರಿಹಾರ. ಈತ ಭೂಮಿಗೆ ಮಾಡಿರುವ ಹಾನಿಯನ್ನ ಲೆಕ್ಕ ಹಾಕಿ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಮಾಲಿನ್ಯ ಮಾಡಿದವನೇ ತೆರಬೇಕು ಎಂಬ ತತ್ವದ ಮೇಲೆ ಲಕ್ಷಾಂತರ ರೂಪಾಯಿಗಳ ಪರಿಸರ ಪರಿಹಾರವನ್ನ ಕಟ್ಟುವಂತೆ ಆದೇಶಿಸಬಹುದು. ಆ ಹಣದಿಂದ ಹಾಳಾದ ಭೂಮಿಯನ್ನ ಸರಿಪಡಿಸಲು ಪ್ರಯತ್ನಿಸಲಾಗುತ್ತೆ.
ಆಕ್ಷನ್ಗೆ ಇಳಿಯುವ ಅಧಿಕಾರಿಗಳು ಯಾರು? ಈ ಸೈತಾನನ ಆಟವನ್ನ ಮುಗಿಸಲು ಯಾವ ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರೆ? ಮೊದಲನೆಯ ಹಂತ ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿ ಅಥವಾ ಅಧ್ಯಕ್ಷರು ಮತ್ತು ಪುರಸಭೆ ಅಥವಾ ನಗರಸಭೆಯ ಮುಖ್ಯ ಅಧಿಕಾರಿ ಮತ್ತು ಆರೋಗ್ಯ ನಿರೀಕ್ಷಕರಿಗೆ ದೂರು ದಾಖಲಿಸಿ ತಕ್ಷಣ ಸ್ಥಳಕ್ಕೆ ಬಂದು ದಂಡ ವಿಧಿಸಬಹುದು. ಎರಡನೇ ಹಂತ ಪರಿಸರ ಮತ್ತು ಕಂದಾಯ ಇಲಾಖೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಅತ್ಯಂತ ಪ್ರಮುಖ ಸಂಸ್ಥೆ. ಇವರ ಪ್ರಾದೇಶಿಕ ಕಚೇರಿಗೆ ಫೋಟೋ, ವಿಡಿಯೋ ಸಾಕ್ಷಿಯೊಂದಿಗೆ ದೂರು ನೀಡಿದರೆ ಅವರು ನೇರವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸುತ್ತಾರೆ. ತಹಶೀಲ್ದಾರ್ ಸರ್ಕಾರಿ ಅಥವಾ ಸಾರ್ವಜನಿಕ ಜಾಗವನ್ನ ಈ ಕೃತ್ಯಕ್ಕೆ ಬಳಸಿಕೊಂಡಿದ್ದರೆ ತಹಶೀಲ್ದಾರ್ ಭೂ ಕಂದಾಯ ಕಾಯ್ದೆಯಡಿ ಕ್ರಮ ಕೈಗೊಂಡು ಆ ಜಾಗವನ್ನ ವಶಪಡಿಸಿಕೊಳ್ಳಬಹುದು. ಮೂರನೇ ಹಂತ ಪೊಲೀಸ್ ಇಲಾಖೆ. ಮೇಲಿನ ಯಾವುದೇ ಇಲಾಖೆಯು ನೀಡಿದ ದೂರಿನ ಅನ್ವಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಮಾಲೀಕನನ್ನ ಬಂಧಿಸುವ ಅಧಿಕಾರ ಪೊಲೀಸರಿಗಿದೆ. ನಿಂಗರಾಜು ಅಂತ ದೇವರ ಹೆಸರಿಟ್ಟುಕೊಂಡು ಪರಿಸರಕ್ಕೆ ದ್ರೋಹ ಬಗೆಯುವ ಇಂತಹ ವ್ಯಾಪಾರಸುರರಿಗೆ ನಮ್ಮ ಸಮಾಜದಲ್ಲಿ ಜಾಗವಿಲ್ಲ. ಕಾನೂನು ತನ್ನದೇ ಆದ ರೀತಿಯಲ್ಲಿ ಪಾಠ ಕಲಿಸುತ್ತೆ. ನಿಮ್ಮ ಸುತ್ತಮುತ್ತ ಇಂತಹ ಘಟನೆಗಳು ನಡೆದರೆ ಸುಮ್ಮನಿರಬೇಡಿ. ಒಂದು ಫೋಟೋ, ಒಂದು ದೂರು ಸಾಕು ಇಂತಹ ಭೂದ್ರೋಹಿಗಳನ್ನ ಕಂಬಿ ಹಿಂದೆ ಕಳಿಸಲು. ಪರಿಸರ ನಮ್ಮ ದೇವರು, ಅದನ್ನ ಪೂಜಿಸಬೇಕೇ ಹೊರತು ಹಾಳುಗೆಡುವುದಲ್ಲ. ಬ್ಯೂರೋ ರಿಪೋರ್ಟ್, ದಿ ಪ್ರೈಮ್ ನ್ಯೂಸ್.